ಮನೆಯಲ್ಲಿ ಬಿದಿರಿನ ಸಸ್ಯದ ಪ್ರಯೋಜನಗಳು ಮತ್ತು ವಾಸ್ತು ಇಡುವುದು. ಮನುಷ್ಯನಿಗೆ ತಿಳಿದಿರುವ ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಬಿದಿರಿನ ಸಸ್ಯವೂ ಒಂದು ಎಂದು ನಿಮಗೆ ತಿಳಿದಿದೆಯೇ? ಈ ಸಸ್ಯವನ್ನು ಬೆಳವಣಿಗೆ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ. ಬಿದಿರು ಒಂದು ಸಸ್ಯವಾಗಿದ್ದು, ಅದು ಉತ್ತಮವಾಗಿ ಕಾಣುತ್ತದೆ ಮತ್ತು ಅದರೊಂದಿಗೆ ಉತ್ತಮ ವೈಬ್ ಅನ್ನು ತರುತ್ತದೆ. ಅನೇಕರ ಮನೆಯಲ್ಲಿ ಬಿದಿರಿನ ಗಿಡವಿರುತ್ತದೆ. ಇದನ್ನು ತೋಟದಲ್ಲಿ ನೆಡಬಹುದು ಅಥವಾ ಧಾರಕದಲ್ಲಿ ಬೆಳೆಸಬಹುದು. ಕೆಲವು ವಿಧದ ಬಿದಿರು, ಅದೃಷ್ಟದ ಬಿದಿರು ಮುಂತಾದವುಗಳನ್ನು ನೀರಿನಲ್ಲಿಯೂ ಬೆಳೆಸಬಹುದು. ಸಸ್ಯವು ಗಟ್ಟಿಯಾಗಿರುತ್ತದೆ ಮತ್ತು ಹೆಚ್ಚಿನ ಗಮನವನ್ನು ಕೇಳುವುದಿಲ್ಲ, ಆದರೆ ಅದರ ಪ್ರಯೋಜನಗಳನ್ನು ಅನುಭವಿಸಲು ನೀವು ಈ ಸಸ್ಯವನ್ನು ಎಲ್ಲಿ ಇರಿಸುತ್ತೀರಿ ಎಂಬುದರ ಕುರಿತು ನೀವು ಜಾಗರೂಕರಾಗಿರಬೇಕು. ವಾಸ್ತು ಮತ್ತು ಫೆಂಗ್ ಶೂಯಿ ಎರಡರ ಪ್ರಕಾರ ಬಿದಿರನ್ನು ಮನೆಯ ಕೆಲವು ಭಾಗಗಳಲ್ಲಿ ಇರಿಸುವುದು ಇತರರಿಗಿಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಬಿದಿರು ಸಸ್ಯದ ಪ್ರಯೋಜನಗಳು. 1. ಬಿದಿರು ಸಸ್ಯ ಧನಾತ್ಮಕತೆಯನ್ನು ಆಕರ್ಷಿಸುತ್ತದೆ. ಆರೋಗ್ಯಕರ ಬಿದಿರು ಸೊಂಪಾದ ಮತ್ತು ಹಸಿರು. ಅದರ ಒಂದು ನೋಟವು ನಿಮ್ಮ ದಿನವನ್ನು ಬೆಳಗಿಸಲು ಮತ್ತು ಧನಾತ್ಮಕ ಸ್ಪಿನ್ ನೀಡಲು ಹೊಂದಿಸಲಾಗಿದೆ. ಬಿದಿರು ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ನೀವು ಅದೃಷ್ಟ ಮತ್ತು ಸಂಪತ್ತನ್ನು ಹುಡುಕುತ್ತಿದ್ದರೆ ನಿಮ್ಮ ಬಿದಿರನ್ನು ನಿಮ್ಮ ಮನೆಯ ಪ್ರವೇಶದ್ವಾರದ ಬಳಿ ಇಡಬೇಕು. 2. ಬಿದಿರಿನ ಸಸ್ಯವು ನಿಮ್ಮ ಮನೆಯ ಸೌಂದರ್ಯದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಬಿದಿರು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ನೀವು ನೀರಿನಲ್ಲಿ ಅದೃಷ್ಟದ ಬಿದಿರನ್ನು ಬೆಳೆಯುತ್ತಿದ್ದರೆ ನೀವು ಅದನ್ನು ವಿವಿಧ ರೀತಿಯಲ್ಲಿ ತಿರುಗಿಸಲು ಮತ್ತು ಸುರುಳಿಯಾಗಿಸಲು ತರಬೇತಿ ನೀಡಬಹುದು. ನೀವು ವಿವಿಧ ರೀತಿಯ ಬಿದಿರಿನ ಸಸ್ಯಗಳನ್ನು ಒಟ್ಟಿಗೆ ಜೋಡಿಸಬಹುದು. ಉದಾಹರಣೆಗೆ, ಹಸಿರು ಮತ್ತು ವೈವಿಧ್ಯಮಯ ಬಿದಿರಿನ ಕಾಂಡಗಳನ್ನು ಒಟ್ಟಿಗೆ ಹಾಕಲು ಪ್ರಯತ್ನಿಸಿ. ಅಂತೆಯೇ, ಹೆಚ್ಚು ಕಲಾತ್ಮಕವಾಗಿ ಆಹ್ಲಾದಕರವಾದ ವ್ಯವಸ್ಥೆಗಾಗಿ ನೀವು ಅದೃಷ್ಟದ ಬಿದಿರನ್ನು ವಿವಿಧ ಎತ್ತರಗಳಿಗೆ ಟ್ರಿಮ್ ಮಾಡಬಹುದು. 3. ಬಿದಿರಿನ ಸಸ್ಯವು ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಬಿದಿರು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಗಾಳಿ ಶುದ್ಧೀಕರಣ ಸಸ್ಯವಾಗಿದೆ. ಹೀಗಾಗಿ ಇದನ್ನು ಕುಂಡದಲ್ಲಿ ಹಾಕಿದ ಗಿಡವಾಗಿ ಮನೆಯೊಳಗೆ ಇಡುವುದರಿಂದ ಉಸಿರಾಡಲು ಶುದ್ಧ ಗಾಳಿ ಸಿಗುತ್ತದೆ. ಬಿದಿರು ಬೆಂಜಿನ್ನಂತಹ ಇತರ ಜೀವಾಣುಗಳ ಗಾಳಿಯನ್ನು ಶುದ್ಧೀಕರಿಸುತ್ತದೆ. ಇದು ನಿಮ್ಮ ಮಲಗುವ ಕೋಣೆಗೆ ಅಥವಾ ಮನೆಯ ಯಾವುದೇ ಕೋಣೆಗೆ ಉತ್ತಮ ಸಸ್ಯವಾಗಿದೆ. 4. ಬಿದಿರು ಗಿಡ ಬೆಳೆಯಲು ಸುಲಭ. ನಿಮ್ಮ ಸಸ್ಯಗಳನ್ನು ಜೀವಂತವಾಗಿಡಲು ನಿಮಗೆ ಸಾಧ್ಯವಾಗದಿದ್ದರೆ ಬಿದಿರು ನಿಮಗೆ ಸೂಕ್ತವಾದ ಪರಿಹಾರವಾಗಿದೆ. ಸಸ್ಯವು ದೀರ್ಘಕಾಲಿಕ ಮತ್ತು ಸಾಕಷ್ಟು ಬರ ನಿರೋಧಕವಾಗಿದೆ. ನೀವು ಅದನ್ನು ಮಣ್ಣಿನಲ್ಲಿ ಅಥವಾ ನೀರಿನಿಂದ ತುಂಬಿದ ಗಾಜಿನ ಪಾತ್ರೆಯಲ್ಲಿ ಬೆಳೆಸಬಹುದು. ಕಡಿಮೆ ನೀರು ಹಾಕುವುದು ಅಥವಾ ಅತಿಯಾಗಿ ನೀರು ಹಾಕುವುದರ ಬಗ್ಗೆ ಚಿಂತಿಸದೆ ಮನೆಯಲ್ಲಿ ನೇರ ಸಸ್ಯವನ್ನು ಹೊಂದಲು ಇದು ನಿಮಗೆ ಅವಕಾಶವನ್ನು ನೀಡುತ್ತದೆ. 5. ಬಿದಿರು ಸಸ್ಯ ಸಮತೋಲನವನ್ನು ಬಲಪಡಿಸುತ್ತದೆ. ಪ್ರಾಚೀನ ವಿಜ್ಞಾನಗಳ ಪ್ರಕಾರ ಭೂಮಿಯ ಮೇಲಿನ ಎಲ್ಲವೂ 5 ಅಂಶಗಳಿಂದ ಮಾಡಲ್ಪಟ್ಟಿದೆ: ಭೂಮಿ, ಬೆಂಕಿ, ಗಾಳಿ, ನೀರು ಮತ್ತು ಮರ. ಈ ಅಂಶಗಳನ್ನು ಸರಿಯಾಗಿ ಸಮತೋಲನಗೊಳಿಸಿದಾಗ ನಾವು ಉತ್ತಮ ಕಂಪನಗಳನ್ನು ಆಕರ್ಷಿಸಲು ಬಾಗಿಲು ತೆರೆಯುತ್ತೇವೆ. ಪ್ರಕೃತಿಯ 5 ಅಂಶಗಳಲ್ಲಿ ಬಿದಿರು ಮರವನ್ನು ಪ್ರತಿನಿಧಿಸುತ್ತದೆ. ಕೆಂಪು ರಿಬ್ಬನ್ನಿಂದ ಕಟ್ಟಿ ಅದರಲ್ಲಿ ಕೆಲವು ನಾಣ್ಯಗಳು ಮತ್ತು ಬೆಣಚುಕಲ್ಲುಗಳೊಂದಿಗೆ ನೀರಿನಲ್ಲಿ ಬೆಳೆಸಿದಾಗ ಮನೆಯಲ್ಲಿ ಬಿದಿರಿನ ಸಸ್ಯವು ಎಲ್ಲ 5 ಅಂಶಗಳನ್ನು ಸಮತೋಲನಗೊಳಿಸಿ ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತದೆ. 6. ಬಿದಿರಿನ ಸಸ್ಯವು ಅದೃಷ್ಟದ ಮೋಡಿಯಾಗಿದೆ. ನೀವು ಎಂದಿಗೂ ಸಾಕಷ್ಟು ಅದೃಷ್ಟವನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಬಿದಿರಿನ ಸಸ್ಯ ವಾಸ್ತು ಪ್ರಕಾರ ಬಿದಿರಿನ ಕೆಲವು ಕಾಂಡಗಳನ್ನು ಕೆಂಪು ರಿಬ್ಬನ್ನೊಂದಿಗೆ ಒಟ್ಟಿಗೆ ಕಟ್ಟುವುದು ಅದೃಷ್ಟದ ಸಂಕೇತವಾಗಿದೆ. ವಿಶೇಷ ಕಾರ್ಯಕ್ರಮಗಳಿಗಾಗಿ ನೀವು ಇದನ್ನು ಟೇಬಲ್ ಅಲಂಕಾರವಾಗಿ ಬಳಸಬಹುದು ಅಥವಾ ನಿಮ್ಮ ಹೋಮ್ ಆಫೀಸ್ನಲ್ಲಿ ಇರಿಸಬಹುದು. ಇದು ಗೃಹ ಪ್ರವೇಶ, ಪ್ರಚಾರಗಳು ಮತ್ತು ಅಂತಹ ಇತರ ಕಾರ್ಯಕ್ರಮಗಳಿಗೆ ಬಿದಿರನ್ನು ಉತ್ತಮ ಕೊಡುಗೆಯನ್ನಾಗಿ ಮಾಡುತ್ತದೆ. 4 ಅನ್ನು ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ನೀವು ಎಂದಿಗೂ ನಿಮ್ಮ ಬಿದಿರನ್ನು 4 ಗುಂಪುಗಳಲ್ಲಿ ಜೋಡಿಸಬಾರದು. 7. ಜೀರ್ಣಕ್ರಿಯೆಯಲ್ಲಿ ಬಿದಿರಿನ ಸಸ್ಯ ಚಹಾ ಸಹಾಯಗಳು. ಬಿದಿರಿನ ಸಸ್ಯವು ನಿಮ್ಮ ಆರೋಗ್ಯಕ್ಕೆ ನೇರವಾಗಿ ಪ್ರಯೋಜನವನ್ನು ನೀಡುತ್ತದೆ. ತಾಜಾ ಬಿದಿರಿನ ಎಲೆಗಳನ್ನು ಪುಡಿಮಾಡಿ ಕುದಿಸಿ ಚಹಾವನ್ನು ತಯಾರಿಸಬಹುದು. ಈ ಆರೋಗ್ಯಕರ ಪಾನೀಯವು ಸಿಲಿಕಾದಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತ ಪ್ರವಾಹವನ್ನು ಶುದ್ಧೀಕರಿಸುತ್ತದೆ. ನೀವು ಬಯಸಿದಲ್ಲಿ ನೀವು ಪ್ರತಿದಿನ ಬಿಸಿ ಬಿಸಿ ಬಿದಿರಿನ ಎಲೆಯ ಚಹಾವನ್ನು ಕುದಿಸಬಹುದು. 8. ಬಿದಿರಿನ ಸಸ್ಯವು ಅದೃಷ್ಟವನ್ನು ಆಕರ್ಷಿಸುತ್ತದೆ.
ಅದೃಷ್ಟ ಮತ್ತು ಕಂಪನಗಳು ಕಠಿಣ ಕೆಲಸವನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಸರಿಯಾದ ರೀತಿಯ ಶಕ್ತಿಯನ್ನು ಆಕರ್ಷಿಸುವುದು ಯಾವಾಗಲೂ ಸಹಾಯಕವಾಗಿರುತ್ತದೆ. ಬಿದಿರಿನ ಸಸ್ಯದ ಪ್ರಯೋಜನಗಳಲ್ಲಿ ಒಂದಾಗಿದೆ. ವಾಸ್ತು ಪ್ರಕಾರ ಅದು ಹಣ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ನೀವು ಒಟ್ಟಿಗೆ ಬೆಳೆಯುವ ಬಿದಿರಿನ ಕಾಂಡಗಳ ಸಂಖ್ಯೆಯು ಇದನ್ನು ಪ್ರಭಾವಿಸುತ್ತದೆ. ಅದೃಷ್ಟಕ್ಕಾಗಿ ಬಿದಿರನ್ನು 8 ಅಥವಾ 9 ಕಾಂಡಗಳ ಗುಂಪಿನಲ್ಲಿ ಜೋಡಿಸಿ. 9. ಬಿದಿರಿನ ಸಸ್ಯವು ನಿಮ್ಮ ಮನೆಗೆ ಸಂತೋಷವನ್ನು ತರುತ್ತದೆ. ನೀವು ಮನೆಯಲ್ಲಿ ಇರಿಸಿಕೊಳ್ಳುವ ಬಿದಿರಿನ ಕಾಂಡಗಳ ಸಂಖ್ಯೆಯು ಬಿದಿರಿನ ಸಸ್ಯದ ವಾಸ್ತು ಪ್ರಯೋಜನಗಳ ಮೇಲೆ ಪ್ರಭಾವ ಬೀರುತ್ತದೆ. ಒಂದು ಜೋಡಿ ಬಿದಿರಿನ ಕಾಂಡಗಳು ಪ್ರೀತಿ ಮತ್ತು ಸಂತೋಷದ ದಾಂಪತ್ಯವನ್ನು ತರುತ್ತವೆ ಎಂದು ನಂಬಲಾಗಿದೆ, ಆದರೆ 3 ಅಥವಾ 6 ಬಿದಿರಿನ ಕಾಂಡಗಳು ಸಂತೋಷವನ್ನು ತರುತ್ತವೆ. ದೃಶ್ಯ ಆಸಕ್ತಿಯನ್ನು ರಚಿಸಲು ನೀವು ವಿವಿಧ ರೀತಿಯ ಬಿದಿರಿನ ಕಾಂಡಗಳನ್ನು ಬಳಸಬಹುದು ಅಥವಾ ಎತ್ತರವನ್ನು ಬದಲಾಯಿಸಬಹುದು. 10. ಬಿದಿರಿನ ಸಸ್ಯವು ನಿಮಗೆ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಸರಿಯಾದ ವಾಸ್ತು ಅಂಶಗಳನ್ನು ತರುವುದರಿಂದ ರೋಗಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ಬಿದಿರಿನ ಸಸ್ಯಗಳು ನಿಮಗೆ ಉತ್ತಮ ಆರೋಗ್ಯವನ್ನು ತರಲು ನೀವು ಬಯಸಿದರೆ, ಒಂದು ಪಾತ್ರೆಯಲ್ಲಿ 5 ಬಿದಿರಿನ ಕಾಂಡಗಳನ್ನು ಜೋಡಿಸಿ. ನೀವು ಯಾವುದೇ ರೀತಿಯ ಬಿದಿರನ್ನು ಬಳಸಬಹುದು. ಒಟ್ಟಿಗೆ ಬೆಳೆಯುವ ಬಿದಿರಿನ 7 ಕಾಂಡಗಳು ಉತ್ತಮ ಆರೋಗ್ಯದ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಬಿದಿರಿನ ಸಸ್ಯ ವಾಸ್ತು ಪ್ರಕಾರ ಸೂಕ್ತ ನಿಯೋಜನೆ. ಈಗ ನೀವು ನಿಮ್ಮ ಸಸ್ಯವನ್ನು ಮಡಕೆ ಮಾಡಿದ್ದೀರಿ ಮತ್ತು ಸಿದ್ಧರಾಗಿರುವಿರಿ, ಅದನ್ನು ಎಲ್ಲಿ ಇರಿಸಬೇಕು ಎಂದು ಲೆಕ್ಕಾಚಾರ ಮಾಡುವ ಸಮಯ. ಬಿದಿರು ಪ್ರಕಾಶಮಾನವಾದ, ಪರೋಕ್ಷ ಬೆಳಕಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ನೇರ ಸೂರ್ಯನ ಬೆಳಕಿನಲ್ಲಿ ಇಡುವುದರಿಂದ ಎಲೆಗಳು ಸುಡಬಹುದು. ಮತ್ತೊಂದೆಡೆ ನೀವು ಅದನ್ನು ಕಪ್ಪು ಮೂಲೆಯಲ್ಲಿ ಹಾಕಿದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬಿದಿರಿನ ಸಸ್ಯ ವಾಸ್ತು ಪ್ರಕಾರ ಇದನ್ನು ಮನೆಯ ಪೂರ್ವ ಮೂಲೆಯಲ್ಲಿ ನೆಡಬೇಕು. ಮನೆಯಲ್ಲಿರುವ ಈ ವಲಯವು ಕುಟುಂಬದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮನೆಯ ಪ್ರವೇಶ ದ್ವಾರದ ಬಳಿ ಇಡುವುದರಿಂದ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ನೀವು ಅದನ್ನು ನಿಮ್ಮ ಮನೆಯ ಆಗ್ನೇಯ ವಲಯದಲ್ಲಿ ಇರಿಸಿದರೆ, ಅದು ಸಂಪತ್ತನ್ನು ಆಕರ್ಷಿಸಲು ಮತ್ತು ಹಣಕಾಸಿನ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೀವು ಅಧ್ಯಯನ ಅಥವಾ ಕಚೇರಿಯಲ್ಲಿ ಬಿದಿರಿನ ಸಸ್ಯವನ್ನು ಇರಿಸುತ್ತಿದ್ದರೆ, ಈಶಾನ್ಯ ವಲಯವು ಸೂಕ್ತವಾಗಿದೆ. ಇಲ್ಲಿ ಇದು ನಿಮ್ಮ ಮೆದುಳಿನ ಕೋಶಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಇರಿಸಲಾದ ಬಿದಿರು ಹೊಸತನವನ್ನು ತರುತ್ತದೆ. ಅದು ಮಕ್ಕಳು ಅಧ್ಯಯನ ಮಾಡುವಾಗ ಮತ್ತು ಕೆಲಸ ಮಾಡುವ ವೃತ್ತಿಪರರಿಗೆ ಪ್ರಯೋಜನಕಾರಿಯಾಗಿದೆ. ಬಿದಿರಿನ ಸಸ್ಯಗಳ ವಿಧಗಳು. 2 ಪದರಗಳ ಅದೃಷ್ಟದ ಬಿದಿರಿನ ಸಸ್ಯವು ಪ್ರೀತಿಯ ಪ್ರತಿನಿಧಿಯಾಗಿದೆ ಮತ್ತು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತದೆ ಎಂದು ನಂಬಲಾಗಿದೆ. 3 ಉಪದರದ ಬಿದಿರು ಸಸ್ಯ. 3 ಪದರದ ಅದೃಷ್ಟದ ಬಿದಿರಿನ ಸಸ್ಯವು ಅದರ ಅತ್ಯಂತ ನೆಚ್ಚಿನ ಪ್ರಸ್ತುತಿಗಳಲ್ಲಿ ಒಂದಾಗಿದೆ. ಈ ರೀತಿಯ ಸಸ್ಯವು ನಿಮ್ಮ ಜೀವನದಲ್ಲಿ ಸಂತೋಷ, ದೀರ್ಘಾಯುಷ್ಯ ಮತ್ತು ಪ್ರೀತಿ ಸೇರಿದಂತೆ 3 ರೀತಿಯ ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಬಿದಿರು ಗಿಡ. ಸಾಮಾನ್ಯ ಸಮಸ್ಯೆಗಳು. ಪಾಚಿಯ ಬೆಳವಣಿಗೆ. ಸೂರ್ಯನ ಬೆಳಕು ಸಸ್ಯವನ್ನು ಇರಿಸಲಾಗಿರುವ ಪಾತ್ರೆಯಲ್ಲಿ ಪ್ರವೇಶಿಸಿದರೆ ಅದು ಪಾಚಿ ಬೆಳವಣಿಗೆಯನ್ನು ಉತ್ತೇಜಿಸಬಹುದು. ಹೀಗಾಗಿ ನೀವು ಆಗಾಗ್ಗೆ ಬಿದಿರಿನ ಸಸ್ಯದ ಧಾರಕದ ಮೇಲ್ಮೈಯನ್ನು ಸ್ವಚ್ಛಗೊಳಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಅಲ್ಲದೆ ಬಿದಿರಿನ ಸಸ್ಯವನ್ನು ಅಪಾರದರ್ಶಕ ಪಾತ್ರೆಯಲ್ಲಿ ಇಡುವುದರಿಂದ ಸೂರ್ಯನ ಬೆಳಕು ಪ್ರವೇಶಿಸುವುದನ್ನು ತಡೆಯುತ್ತದೆ. ಕೀಟಗಳು. ಮೀಲಿಬಗ್ಸ್ ಮತ್ತು ಶಿಲೀಂಧ್ರಗಳ ಸೋಂಕುಗಳು ಹೆಚ್ಚಾಗಿ ಬಿದಿರಿನ ಸಸ್ಯದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ. ಬೇವಿನ ಎಣ್ಣೆ ಅಥವಾ ಆಲ್ಕೋಹಾಲ್ ಅನ್ನು ಉಜ್ಜುವ ಮೂಲಕ ಸಸ್ಯದಿಂದ ದೋಷಗಳನ್ನು ತೆಗೆದುಹಾಕಬಹುದು. ಶಿಲೀಂಧ್ರಗಳ ಸೋಂಕಿನ ಸೂಚನೆಯು ಬಿದಿರಿನ ಸಸ್ಯದ ಮೇಲೆ ಬೂದು ಮಸುಕಾಗಿರುತ್ತದೆ. ಜೇಡ ಹುಳಗಳ ಸಂದರ್ಭದಲ್ಲಿ ಸಸ್ಯವನ್ನು ತಂಪಾದ ನೀರಿನಿಂದ ತೊಳೆಯಿರಿ. ಹಳದಿ ಎಲೆಗಳು. ಬಿದಿರಿನ ಮೇಲೆ ಹಳದಿ ಎಲೆಗಳು ಅಥವಾ ಕಂದು ಬಣ್ಣದ ಚುಕ್ಕೆಗಳ ನೋಟವು ನೀರಿನಲ್ಲಿ ಅತಿಯಾದ ಕ್ಲೋರಿನ್ ಇರುವಿಕೆಯನ್ನು ಸೂಚಿಸುತ್ತದೆ. ಅದೃಷ್ಟದ ಬಿದಿರಿನ ನೀರನ್ನು ಬದಲಾಯಿಸಿ. ಆಗಾಗ್ಗೆ ಸಸ್ಯ ಮತ್ತು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಿ. ಬಿದಿರಿನ ಸಸ್ಯಗಳಿಗೆ ಶುದ್ಧ ಅಥವಾ ಫಿಲ್ಟರ್ ಮಾಡಿದ ನೀರನ್ನು ಬಳಸಲು ಪ್ರಯತ್ನಿಸಲಾಗುತ್ತಿದೆ. ಬಿದಿರಿನ ಸಸ್ಯದೊಂದಿಗೆ ಸಂಯೋಜಿಸಬೇಕಾದ ಅಂಶಗಳು. ವಾಸ್ತುವಿನ ಹಿಂದಿರುವ ವಿಜ್ಞಾನವು ಪ್ರಕೃತಿಯ ಎಲ್ಲ 5 ಅಂಶಗಳನ್ನು ಒಳಗೊಂಡಿದೆ. ನೀವು ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಬಿದಿರಿನ ಸಸ್ಯವನ್ನು ಬೆಳೆಸುತ್ತಿರಲಿ, ಎಲ್ಲ 5 ಅಂಶಗಳನ್ನು ಪ್ರತಿನಿಧಿಸುವುದನ್ನು ನೀವು ನೋಡಿಕೊಳ್ಳಬೇಕು. ಸಸ್ಯವು ಮರದ ಅಂಶವನ್ನು ಸಂಕೇತಿಸುತ್ತದೆ.
ಈಗ ನೀವು ಭೂಮಿ, ಲೋಹ, ನೀರು ಮತ್ತು ಬೆಂಕಿಯನ್ನು ಸೇರಿಸಬೇಕಾಗಿದೆ. ನೀವು ಮಣ್ಣಿನಲ್ಲಿ ಸಸ್ಯವನ್ನು ಬೆಳೆಸುತ್ತಿದ್ದರೆ ಮಣ್ಣು ಭೂಮಿಯ ಅಂಶವಾಗಿರುತ್ತದೆ. ನೀವು ನೀರಿನಲ್ಲಿ ಬಿದಿರು ಬೆಳೆಯುತ್ತಿದ್ದರೆ ಕಂಟೇನರ್ಗೆ ಕೆಲವು ಬೆಣಚುಕಲ್ಲುಗಳನ್ನು ಸೇರಿಸಿ. ಈ ಸಸ್ಯವು ಬೆಳೆಯುವ ನೀರು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ. ನೀವು ಅದನ್ನು ಮಣ್ಣಿನಲ್ಲಿ ಬೆಳೆಸುತ್ತಿದ್ದರೂ ಸಹ ಅದನ್ನು ನಿಯಮಿತವಾಗಿ ನೀರಿರುವ ಅಗತ್ಯವಿರುತ್ತದೆ. ಆದ್ದರಿಂದ ನೀವು ಇದಕ್ಕಾಗಿ ಹೆಚ್ಚುವರಿ ಏನನ್ನೂ ಮಾಡಬೇಕಾಗಿಲ್ಲ. ಬೆಂಕಿಯ ಅಂಶವನ್ನು ಅಳವಡಿಸಲು ಬಿದಿರಿನ ಕಾಂಡಗಳನ್ನು ಕೆಂಪು ರಿಬ್ಬನ್ ಅಥವಾ ಬ್ಯಾಂಡ್ನೊಂದಿಗೆ ಕಟ್ಟಿಕೊಳ್ಳಿ. ಮತ್ತು ಕೊನೆಯದಾಗಿ, ಲೋಹದ ಅಂಶವನ್ನು ಪ್ರತಿಬಿಂಬಿಸಲು ಸಸ್ಯವು ಬೆಳೆಯುತ್ತಿರುವ ನೀರು ಅಥವಾ ಮಣ್ಣಿನಲ್ಲಿ ಒಂದು ನಾಣ್ಯ ಅಥವಾ ಎರಡನ್ನು ಎಸೆಯಿರಿ. ನಿಮ್ಮ ಬಿದಿರಿನ ಸಸ್ಯವನ್ನು ನೋಡಿಕೊಳ್ಳುವ ಸಲಹೆಗಳು: ಬೆಳೆಯುತ್ತಿರುವ ಪಾತ್ರೆಯನ್ನು ಸ್ವಚ್ಛಗೊಳಿಸಿ. ಪಾಚಿಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಹಳೆಯದನ್ನು ಎಸೆದ ನಂತರ ವಾರಕ್ಕೊಮ್ಮೆ ತಾಜಾ ನೀರನ್ನು ಸೇರಿಸಿ. ಅಲ್ಲದೆ ಕೆಲವು ತಿಂಗಳಿಗೊಮ್ಮೆ ಸಂಪೂರ್ಣ ಪಾತ್ರೆಯನ್ನು ಸ್ವಚ್ಛಗೊಳಿಸಿ. ನೀವು ನೀರಿನಲ್ಲಿ ಬೆಳೆಯುತ್ತಿದ್ದರೆ ನಿಮ್ಮ ಬಿದಿರಿನ ಸಸ್ಯದ ಬೇರುಗಳನ್ನು ತೇವ ಮತ್ತು ದೃಢವಾಗಿಡಲು ಫಿಲ್ಟರ್ ಮಾಡಿದ ಅಥವಾ ಬಟ್ಟಿ ಇಳಿಸಿದ ನೀರು ನಿಮ್ಮ ಅತ್ಯುತ್ತಮ ಪಂಥವಾಗಿದೆ. ಟ್ಯಾಪ್ ನೀರಿನಲ್ಲಿನ ರಾಸಾಯನಿಕಗಳು ಸಸ್ಯದ ಕಾಂಡಗಳನ್ನು ಸುಡುವ ಸಾಮರ್ಥ್ಯವನ್ನು ಹೊಂದಿವೆ. ನಿಮ್ಮ ಸಸ್ಯಕ್ಕೆ ನೀರು ಹಾಕಬೇಕಾದರೆ ಯಾವಾಗಲೂ ಶುದ್ಧ ನೀರನ್ನು ಬಳಸಿ. ಸೂಕ್ತವಾದ ಧಾರಕವನ್ನು ಆಯ್ಕೆ ಮಾಡಿ. ಬಿದಿರಿನ ಸಸ್ಯವು ಸಾಮಾನ್ಯವಾಗಿ ಮುತ್ತುಗಳು ಅಥವಾ ಕಲ್ಲುಗಳ ಮೇಲೆ ಆಗಾಗ್ಗೆ ನೀವು ಒಂದನ್ನು ಖರೀದಿಸಿದಾಗ ಅಥವಾ ಸ್ವೀಕರಿಸಿದಾಗ ಅದರ ಪಾತ್ರೆಯಲ್ಲಿ ಬರುತ್ತದೆ. ಸಸ್ಯವು ಅಸ್ತಿತ್ವದಲ್ಲಿರುವ ಕಂಟೇನರ್ ಅನ್ನು ಮೀರಿದರೆ ನೀವು ಅದನ್ನು ಹೊಸದಕ್ಕೆ ಸರಿಸಬೇಕು. ಬಿದಿರಿನ ಗಿಡವನ್ನು ನಿಧಾನವಾಗಿ ಅಗೆಯಿರಿ, ನಂತರ ಕಲ್ಲುಗಳನ್ನು ಸ್ವಚ್ಛಗೊಳಿಸಿದ ನಂತರ ಅದನ್ನು ಮತ್ತೊಂದು ಮಡಕೆಗೆ ಸರಿಸಿ. ಬಿದಿರಿನ ಸಸ್ಯವನ್ನು ಸೇರಿಸಿ. ಬಂಡೆಗಳು ಬೇರುಗಳನ್ನು ಅಲ್ಲಿ ನಿಧಾನವಾಗಿ ಮರುಸಮಾಧಿ ಮಾಡುವ ಮೂಲಕ ಮರೆಮಾಡುತ್ತವೆ. ನೀರಿನ ಮಟ್ಟವು ಬಿದಿರಿನ ಕಾಂಡಗಳನ್ನು ತೇವಗೊಳಿಸುವಷ್ಟು ಎತ್ತರಕ್ಕೆ ಹೋಗಲು ಬಿಡಬೇಡಿ. ಸೂಕ್ತವಾದ ಒಳಚರಂಡಿಯನ್ನು ಇರಿಸಿಕೊಳ್ಳಿ. ನಿಮ್ಮ ಅದೃಷ್ಟದ ಬಿದಿರು ಮಣ್ಣಿನಲ್ಲಿ ಬೆಳೆಯುತ್ತಿದ್ದರೆ ಕಂಟೇನರ್ ಸಾಕಷ್ಟು ಒಳಚರಂಡಿಯನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದೃಷ್ಟದ ಬಿದಿರು ಆರ್ದ್ರ ಮಣ್ಣನ್ನು ಆನಂದಿಸುತ್ತದೆ. ಆದಾಗ್ಯೂ ಹೆಚ್ಚು ನೀರು ಹಾಕುವುದು ಸಸ್ಯದ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಭೂಮಿಯ ಮೇಲಿನ ಇಂಚು ಒಣಗಿದಾಗ ಪ್ರದೇಶಕ್ಕೆ ನೀರು ಹಾಕಿ. ಬಿದಿರಿನ ಸಸ್ಯಕ್ಕೆ ತೀರ್ಮಾನ: ಬಿದಿರಿನ ಸಸ್ಯವು ವೇಗವಾಗಿ ಬೆಳೆಯುತ್ತಿದೆ, ಕಲಾತ್ಮಕವಾಗಿ ಆಹ್ಲಾದಕರವಾಗಿರುತ್ತದೆ ಮತ್ತು ಅನೇಕ ವಾಸ್ತು ಪ್ರಯೋಜನಗಳನ್ನು ನೀಡುತ್ತದೆ. ಇದು ಆರೈಕೆ ಮಾಡಲು ಸುಲಭವಾದ ಸಸ್ಯವಾಗಿದೆ ಮತ್ತು ಆದ್ದರಿಂದ ತಮ್ಮ ತೋಟಗಾರಿಕೆ ಕೌಶಲ್ಯಗಳಲ್ಲಿ ವಿಶ್ವಾಸವಿಲ್ಲದ ಜನರಿಗೆ ಉತ್ತಮವಾಗಿದೆ. ಸರಿಯಾಗಿ ಇರಿಸಿದಾಗ ಈ ಸಸ್ಯವು ಸಂಪತ್ತನ್ನು ಆಕರ್ಷಿಸುತ್ತದೆ ಮತ್ತು ಅದೃಷ್ಟ ಮತ್ತು ಕುಟುಂಬವನ್ನು ಆರೋಗ್ಯಕರವಾಗಿರಿಸುತ್ತದೆ. ಆದ್ದರಿಂದ ನೀವು ಮನೆಯಲ್ಲಿ ಬಿದಿರಿನ ಗಿಡವನ್ನು ಬೆಳೆಸುವ ಸಮಯ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.